ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರಾತಃ ಮುರುಳಿ ಶೀರ್ಷಿಕೆ: ಶ್ರೀಮತದಂತೆ ಸೇವೆ ಮಾಡಿ ನೆನಪಿನ ಯೋಗದಿಂದ ಸ್ವರ್ಗದ ಶ್ರೇಷ್ಠ ಪದವಿಯನ್ನು ಪಡೆಯಿರಿ. ಮುಖ್ಯ ಪ್ರಶ್ನೆ: ನೀವು ಮಕ್ಕಳು ತಮ್ಮ ದೇಹವನ್ನು ಮರೆಯುವ ಪುರುಷಾರ್ಥ ಮಾಡುತ್ತೀರಿ, ಆದ್ದರಿಂದ ನಿಮಗೆ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ. ಉತ್ತರ: ಚಿತ್ರಗಳ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇಹವನ್ನೇ ಮರೆಯಬೇಕಾದರೆ ಅದರ ಚಿತ್ರವೂ ಅಗತ್ಯವಿಲ್ಲ. ಆತ್ಮನಾಗಿ ವಿದೇಹಿ ತಂದೆ ಮತ್ತು ಮಧುರ ಮನೆಯನ್ನು ನೆನಪಿಸಿಕೊಳ್ಳಬೇಕು. ಚಿತ್ರಗಳು ಹೊಸಬರಿಗೆ ಸಹಾಯಕ್ಕಾಗಿ ಇವೆ. ಜ್ಞಾನಿ ಮಕ್ಕಳಿಗೆ ಆತ್ಮಸ್ಮೃತಿ ಮತ್ತು ನೆನಪಿನ ಯೋಗವೇ ಸಾಕು. 20 ಮುಖ್ಯ ಜ್ಞಾನ ರತ್ನಗಳು. ನಾವು ಇಲ್ಲಿ ಸ್ವರ್ಗದ ಆಸ್ತಿ ಪಡೆಯಲು ಬಂದಿದ್ದೇವೆ. ಈ ವಿದ್ಯೆಯಿಂದ ಮಾನವನು ದೇವತೆಯಾಗುತ್ತಾನೆ. ಭಕ್ತಿ ಈಗ ಮುಗಿಯುತ್ತದೆ. ಜ್ಞಾನ ಯುಗ ಆರಂಭವಾಗಿದೆ. ರಾವಣನ ಬಂಧನದಿಂದ ತಂದೆ ಮುಕ್ತಿ ಕೊಡಲು ಬರುತ್ತಾರೆ. ಈ ಸೃಷ್ಟಿ 5000 ವರ್ಷದ ಚಕ್ರದ ನಾಟಕವಾಗಿದೆ. ಸತ್ಯಯುಗದಲ್ಲಿ ಸುಖ ಮತ್ತು ಶಾಂತಿಯ ಪ್ರಪಂಚ ಇರುತ್ತದೆ. ನಾವು ಆತ್ಮಗಳು, ಶಾಂತಿಧಾಮದ ನಿವಾಸಿಗಳು. ಇದು ಪರಮಾತ್ಮನ ವಿಶ್ವವಿದ್ಯಾಲಯ. ಇಲ್ಲಿ ತಂದೆ ರಾಜಯೋಗ ಕಲಿಸುತ್ತಿದ್ದಾರೆ. ಶ್ರೀಮತದಂತೆ ನಡೆದು ಪ್ರಪಂಚವನ್ನು ಶ್ರೇಷ್ಠ ಮಾಡಬೇಕು. ತಂದೆ ಪತಿತ ಪಾವನ ಮತ್ತು ಮುಕ್ತಿದಾತ. ನೆನಪಿನ ಯೋಗದಿಂದ ಪಾಪಗಳು ಭಸ್ಮವಾಗುತ್ತವೆ. ಕಾಮವು ಅತಿ ದೊಡ್ಡ ಶತ್ರು. ಕರ್ಮ, ಅಕರ್ಮ, ವಿಕರ್ಮದ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ತಂದೆಯನ್ನು ನೆನಪಿಸುವುದರಿಂದ ಸತೋಪ್ರಧಾನರಾಗುತ್ತೇವೆ. ಗೃಹಸ್ಥ ಜೀವನದಲ್ಲಿಯೇ ಯೋಗಿ ಜೀವನ ನಡೆಸಬೇಕು. ಈ ಶರೀರವು ಹಳೆಯ ಪಾದರಕ್ಷೆಯಂತೆ, ಆತ್ಮವು ಪವಿತ್ರವಾಗಿ ಮನೆಗೆ ಹೋಗುತ್ತದೆ. ನಂತರ ನಾವು ರಾಜಕುಮಾರಿಯರಾಗಿ ಜನ್ಮ ತಾಳುತ್ತೇವೆ. ಅನೇಕರನ್ನು ಜಾಗೃತಗೊಳಿಸುವವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಮುರುಳಿಯ ಸಾರಾಂಶ: ಬಾಬ್ದಾದ ಹೇಳುತ್ತಾರೆ, ಮಕ್ಕಳೇ, ನೀವು ಈಗ ಅತ್ಯಂತ ಮಹತ್ವದ ಸಮಯದಲ್ಲಿ ಇದ್ದೀರಿ. ಇದು ಸಂಗಮ ಯುಗ. ಇಲ್ಲಿ ನೀವು ಪರಮಾತ್ಮನಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಈ ಜ್ಞಾನದಿಂದ ಮಾನವ ದೇವತೆಯಾಗುತ್ತಾನೆ, ಪತಿತ ಪಾವನನಾಗುತ್ತಾನೆ. ದುಃಖದ ಲೋಕದಿಂದ ಸುಖದ ಲೋಕಕ್ಕೆ ಹೋಗುತ್ತಾನೆ. ತಂದೆ ಹೇಳುತ್ತಾರೆ, ನನ್ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ನೆನಪಿನ ಯೋಗದಿಂದ ಪಾಪಗಳು ನಾಶವಾಗುತ್ತವೆ. ಆತ್ಮ ಸತೋಪ್ರಧಾನವಾಗುತ್ತದೆ. ಸ್ವರ್ಗದ ಶ್ರೇಷ್ಠ ಪದವಿ ಸಿಗುತ್ತದೆ. ಆದ್ದರಿಂದ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಮನಸ್ಸಿನಲ್ಲಿ ತಂದೆಯ ನೆನಪು ಇರಲಿ. ಈಗ ಅಂತಿಮ ಜನ್ಮ. ಶೀಘ್ರದಲ್ಲೇ ನಾವು ಶಾಂತಿಧಾಮಕ್ಕೆ ಹಿಂತಿರುಗುತ್ತೇವೆ. ಪ್ರಾಯೋಗಿಕ ಜೀವನ ಮಾರ್ಗದರ್ಶನ. ಬ್ರಾಹ್ಮಣ ಜೀವನ. ಈ ಮುರುಳಿ ನಮಗೆ 5 ಪ್ರಾಯೋಗಿಕ ಸೂಚನೆಗಳನ್ನು ಕೊಡುತ್ತದೆ. ಆತ್ಮಸ್ಮೃತಿ ಅಭ್ಯಾಸ. ದಿನದಲ್ಲಿ ಹಲವಾರು ಬಾರಿ ಯೋಚಿಸಿ, ನಾನು ಆತ್ಮ, ದೇಹವಲ್ಲ. ತಂದೆ ನೆನಪು. ಎಲ್ಲ ಕೆಲಸಗಳಲ್ಲಿ ಮನಸ್ಸಿನಲ್ಲಿ ಬಾಬಾ ನನ್ನ ಜೊತೆ ಇದ್ದಾರೆ. ಸೇವಾ ಮನೋಭಾವ. ಪ್ರತಿ ಆತ್ಮನಿಗೂ ಹೇಳಿ, ನೀವು ಆತ್ಮ. ಪರಮಾತ್ಮ ತಂದೆ ಬಂದಿದ್ದಾರೆ. ಖುಷಿ ಜೀವನ. ಖುಷಿಯಿಂದ ಇರಬೇಕು, ಏಕೆಂದರೆ ನಾವು ಸ್ವರ್ಗದ ವಾರಸುದಾರರು. ಕರ್ಮಯೋಗ.
ಕರ್ಮ ಭೋಗ ಬಂದಾಗ ಯೋಗದಿಂದ ಸಹನೆ ಮಾಡಬೇಕು. ಧಾರಣೆ: ತಂದೆಯಂತೆ ಮಹಿಮಾ ಯೋಗ್ಯ ಆತ್ಮರಾಗಬೇಕು. ಖುಷಿಯಲ್ಲಿ ಕರ್ಮ ಭೋಗವನ್ನು ಯೋಗದಿಂದ ಸಮಾಪ್ತಿ ಮಾಡಬೇಕು. ವರದಾನ: ನಾನು ತಂದೆಯ ಖಜಾನೆಗಳ ಮಾಲೀಕ. ಈ ಸ್ಮೃತಿ ಇದ್ದರೆ ಕೊರತೆ ಅನುಭವವಾಗುವುದಿಲ್ಲ. ಆತ್ಮ ಸಂಪೂರ್ಣವಾಗಿರುತ್ತದೆ, ಸದಾ ಸಂತೋಷವಾಗಿರುತ್ತದೆ. ಸ್ಲೋಗನ್: ಯೋಗ ಬಲದಿಂದ ಕರ್ಮಭೋಗವನ್ನು ಜಯಿಸುವುದೇ ಶ್ರೇಷ್ಠ ಪುರುಷಾರ್ಥ. 1 ನಿಮಿಷ ರಾಜಯೋಗ ಧ್ಯಾನ ಅಥವಾ ಅಭ್ಯಾಸ ಮಾಡೋಣ. ಕಣ್ಣುಗಳನ್ನು ಅರೆಮುಚ್ಚಿ ನಿಧಾನವಾಗಿ ಯೋಚಿಸಿ. ನಾನು ಆತ್ಮ, ಈ ದೇಹವಲ್ಲ. ಪ್ರಕಾಶಮಯ ಶಾಂತಿ ಸ್ವರೂಪ ಆತ್ಮ, ನನ್ನ ತಂದೆ ಪರಮಾತ್ಮ. ಅವರು ನನ್ನ ಮುಂದೆ ಪ್ರಕಾಶವಾಗಿ ಇದ್ದಾರೆ. ಅವರಿಂದ ಶಾಂತಿ ಮತ್ತು ಶಕ್ತಿ ಬರುತ್ತಿದೆ. ನನ್ನ ಆತ್ಮ ಪವಿತ್ರವಾಗುತ್ತಿದೆ. ಈಗ ನಾನು ಮಧುರ ಮನೆಯನ್ನು ನೆನಪಿಸುತ್ತಿದ್ದೇನೆ. ಮನನ ಮಂಥನ ಮುರಳಿಯನ್ನು ಕೇವಲ ಓದುವುದಲ್ಲ, ಅದರ ಪ್ರತಿಯೊಂದು ವಾಕ್ಯದ ಹಿಂದಿರುವ ರಹಸ್ಯವನ್ನು ಆಲೋಚಿಸುವುದು. ಉದಾಹರಣೆಗೆ, ನಾನು ಆತ್ಮ, ಈ ಶರೀರ ಒಂದು ಹಳೆಯ ಪಾದರಕ್ಷೆ ಎಂಬ ವಾಕ್ಯವನ್ನು ದಿನವಿಡೀ ನೆನಪಿಸಿಕೊಳ್ಳುತ್ತಾ ಆ ಸ್ಥಿತಿಯಲ್ಲಿ ಇರಲು ಪ್ರಯತ್ನಿಸುವುದು. ವಿಷಯ ಆಧಾರಿತ ವಿಂಗಡಣೆ ಅಂದರೆ ಸಬ್ಜೆಕ್ಟ್ ವೈಸ್ ಸ್ಟಡಿ ಮಾಡಬೇಕು. ಒಂದು ಮುರಳಿಯಲ್ಲಿ ಹಲವಾರು ವಿಷಯಗಳಿರುತ್ತವೆ. ಅವುಗಳನ್ನು ಹೀಗೆ ವಿಂಗಡಿಸಿ ಓದಬಹುದು. ಸ್ವದರ್ಶನ: ನನ್ನ ಬಗ್ಗೆ ತಂದೆ ಏನು ಹೇಳಿದ್ದಾರೆ? ಉದಾಹರಣೆ, ನಾನು ಸತೋಪ್ರಧಾನ ಆತ್ಮ. ತಂದೆಯ ಮಹಿಮೆ ಶಿವಬಾಬರ ಬಗ್ಗೆ ಇರುವ ವಿಶೇಷತೆಗಳು. ಉದಾಹರಣೆ, ಜ್ಞಾನ ಸಾಗರ, ಬೀಜರೂಪ. ಸೃಷ್ಟಿ ಚಕ್ರ: ಇದು ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಇರುವ ಮಾಹಿತಿಯನ್ನು ತಿಳಿಸುತ್ತದೆ. ಹಾಗೂ ಧಾರಣೆ: ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಗುಣಗಳು, ದೈವಿ ಗುಣಗಳು, ಮೌಲ್ಯಗಳು. ಪಾಯಿಂಟ್ಸ್ ಬರೆಯುವ ಅಭ್ಯಾಸ ಮಾಡಿಕೊಳ್ಳೋಣ, ಅಂದರೆ ನೋಟ್ ಮೇಕಿಂಗ್. ಮುರಳಿಯ ಮುಖ್ಯ ಅಂಶಗಳನ್ನು ಒಂದು ಡೈರಿಯಲ್ಲಿ ಬರೆಯುವುದು. ವಿಶೇಷವಾಗಿ ವರದಾನ ಮತ್ತು ಸ್ಲೋಗನ್ಗಳನ್ನು ಬರೆದಿಟ್ಟುಕೊಂಡು ದಿನವಿಡೀ ಅವುಗಳನ್ನು ಮೆಲುಕು ಹಾಕುವುದು ಅಥವಾ ಸ್ಮೃತಿಯಲ್ಲಿಟ್ಟುಕೊಳ್ಳುವುದು, ನೆನಪು ಮಾಡುವುದು. ಸ್ವರೂಪವಾಗುವುದು ಮೀನ್ಸ್ ಬೀಯಿಂಗ್ ದ ಎಂಬೋಡಿಮೆಂಟ್. ಅಂದರೆ ನಾವು ಇದು ಮುರಳಿಯಲ್ಲಿ ದೇಹವನ್ನು ಮರೆತು ಅಶರೀರಿ ಆಗುವ ಪುರುಷಾರ್ಥದ ಬಗ್ಗೆ ಹೇಳಲಾಗಿದೆ. ಆತ್ಮಾಭಿಮಾನಿಯಾಗಬೇಕು. ಇದನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡು ಕೆಲಸದ ನಡುವೆ 1 ನಿಮಿಷ ಟ್ರಾಫಿಕ್ ಕಂಟ್ರೋಲ್ ಮಾಡಿ ನಾನು ಆತ್ಮ ಎಂಬ ಅನುಭವ ಮಾಡುವುದು. ಸೇವಾ ರೂಪದಲ್ಲಿ ಹಂಚಿಕೊಳ್ಳುವುದು. ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ ಎಂದು ಶಿವಬಾಬರವರು ಹೇಳಿದ್ದಾರೆ. ನೀವು ಕಲಿತ ಒಂದು ಒಳ್ಳೆಯ ವಿಷಯವನ್ನು, ಅನುಭವವನ್ನು ಇತರರಿಗೆ ಮಧುರವಾಗಿ ತಿಳಿಸುವುದು ಕೂಡ ಮುರಳಿ ಅಭ್ಯಾಸದ ಒಂದು ಭಾಗವೇ ಆಗಿದೆ. ಇಂದಿನ ಮುರಳಿಯ ಮುಖ್ಯ ಹೈಲೈಟ್ಸ್ ಅಂದರೆ ವಿಷಯ ಸಾರಾಂಶದಲ್ಲಿ ತಿಳಿಯೋಣ. ನಮ್ಮ ಮುಖ್ಯ ಗುರಿ ಇರಬೇಕು ಲಕ್ಷ್ಮೀನಾರಾಯಣರಂತೆ ಶ್ರೇಷ್ಠ ಪದವಿ ಪಡೆಯುವುದು. ವಿಶೇಷ ಸ್ಮೃತಿ: ಈ ಶರೀರ ಹಳೆಯ ಪಾದರಕ್ಷೆ, ನಾನು ಪವಿತ್ರ ಆತ್ಮ. ಪುರುಷಾರ್ಥ: ಉದ್ಯೋಗ ವ್ಯವಹಾರ ಮಾಡುತ್ತಲೇ
ಬುದ್ಧಿಯೋಗವನ್ನು ತಂದೆಯೊಂದಿಗೆ ಜೋಡಿಸುವುದು. ಸೇವೆ ವಿಶ್ವವನ್ನು ತತ್ವಗಳ ಸಹಿತ ಪಾವನವನ್ನಾಗಿ ಮಾಡುವುದು ಮತ್ತು ಪಡೆಯಬೇಕಾದ್ದನ್ನು ಪಡೆದಿದ್ದೇನೆ ಎಂಬ ಖುಷಿಯ ನಾದ ನಮ್ಮಲ್ಲಿ ಸದಾ ಮೊಳಗುತ್ತಿರಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು.